ವಿದ್ಯಾರ್ಥಿಗಳೇ, ವಾಟರ್ ಪದ್ಯ ಏನಿದೆಯೋ ಈ ಒಂದು ಪೊಯಮಿಂದ ಟೋಟಲಿ ಐ ಥಿಂಕ್ 14 ಕ್ವಶನ್ಸ್ ಇರುವಂಥದ್ದಾಗಿರುತ್ತೆ ಕ್ವಶನ್ ಬ್ಯಾಂಕಲ್ಲಿ. ಈ ಕ್ವಶನ್ಸಲ್ಲಿ ಮೋಸ್ಟ್ ಆಫ್ ಆಲ್ ಒಂದು ಕ್ವಶನ್ಸು ನಾವು ಮನೆಯಲ್ಲಿ ಎಕ್ಸಾಮಿನೇಷನ್ನಲ್ಲಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಭಾವಿಸ್ತೀನಿ. ಮೊದಲನೇ ಕ್ವಶನ್ ಬಂದು ವಾಟರ್ ನ್ಯೂಸ್ ಜನರೇಷನ್ಸ್ ವುಡ್ ಸ್ಟ್ರೈವ್ ಬಿಟ್ವೀನ್ ದ ವಿಲೇಜ್ ಆ್ಯಂಡ್ ವಾಡಾ. ವಿಲೇಜ್ ಮತ್ತು ಕೇರಿ ಅಂತ, ವಿಲೇಜ್ ಆ್ಯಂಡ್ ವಾಡಾ ಎ ಇಸ್ ದ ಕರೆಕ್ಟ್ ಆನ್ಸರ್ ಅಕಾರ್ಡಿಂಗ್ ಟು ದ ಪೊಯಮ್ ವಾಟರ್ ಅಂತ. ಓಲ್ಡ್ ಜನರೇಷನ್ಸ್ ವುಡ್ ಸ್ಟ್ರೈಫ್ ಅಂದರೆ ಸ್ಟ್ರೈಫ್ ಅಂತಂದರೆ ಹೋರಾಟ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 2 ಬಂದು ಅಕಾರ್ಡಿಂಗ್ ಟು ದ ಪೊಯಮ್ ವಾಟರ್ ಡ್ಯಾಶ್ ನೆವರ್ ಡಿಸಪಿಯರ್ಸ್. ಯಾವುದು ಹೋಗದೆ ಈ ಜಗದಲ್ಲಿ ಅದೇ ರೀತಿಯಲ್ಲಿ ಇದೆ ಅಂತಂದರೆ ಅನ್ಟಚಬಿಲಿಟಿ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಲೈಕ್ ದ ಡಂಪ್ನೆಸ್ ಆನ್ ದ ವೆಲ್ಸ್ ಹೆಡ್ಸ್ ನೆವರ್ ಡ್ರೈಸ್ ಅಂತ. ಬಾವಿಯಲ್ಲಿ ಇರುವಂತಹ ಕೊಳಕು ಯಾವ ರೀತಿ ಇರುತ್ತೋ ಆ ರೀತಿಯಲ್ಲಿ ಅನ್ಟಚಬಿಲಿಟಿ ಇದೆ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 4 ಬಂದು 3 ಬಂದು ವಿಚ್ ಇಸ್ ದ ಆಡ್ ಪೈರ್ ಅಂದರೆ ರಾಂಗದಂಥ ಕಾಂಬಿನೇಷನ್ ಯಾವುದು ಅಂತ. ಅಲ್ಲಿ ಸುವರ್ತಮ ಆ್ಯಂಡ್ ಬಿಸ್ಲರಿ ಇದೆಯಲ್ಲ, ಅದು ರಾಂಗ್ ಕಾಂಬಿನೇಷನ್. ಇನ್ನು ರಿಮೈನಿಂಗ್ ನೋಡಿ, ಜೀಸಸ್ ಆ್ಯಂಡ್ ದ ಸಮೇರಿಯ ವುಮೆನ್ ಏನಿದೆಯಾ ಅದು ಕರೆಕ್ಟ್ ಇದೆ. ವಿಲೇಜ್ ಆ್ಯಂಡ್ ವಾಡಾ ಕರೆಕ್ಟ್ ಇದೆ. ಪಂಚಮಾಸ್ ಆ್ಯಂಡ್ ಅನ್ಟಚಬಲಿಸ್ ಅದನ್ನು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಸುವರ್ತಮ ಮತ್ತು ಬಿಸ್ಲರಿ ಅದು ರಾಂಗ್ ಕಾಂಬಿನೇಷನ್ ಆಗಿದೆ. ನೆಕ್ಸ್ಟ್ 4th ಕ್ವಶನ್ ಬಂದು ಇನ್ ದ ಪೊಯಮ್ ವಾಟರ್ ಡ್ಯಾಶ್ ಡಸ್ ನಾಟ್ ಯಾವ್ದ ರೈಟ್ ಟು ಡ್ರಾ ಎ ಪಾಟ್ ಆಫ್ ವಾಟರ್ ಫ್ರಮ್ ದಿ ವೆಲ್. ವೆಲ್ಲಿಂದ ಬಾವಿಯಿಂದ ನೀರನ್ನು, ವೆಲ್ ಅಂದರೆ ಬಾವಿಯಿಂದ ನೀರನ್ನು ತೊಗೊಳ್ಲಿಕ್ಕೆ ಯಾರಿಗೆ ಏನು ಅಧಿಕಾರ ಇರಲಿಲ್ಲ ಅನ್ನುವಂಥದ್ದು ದ ಪಂಚಮ ಅಂತ. ಪಂಚಮ ಅಂದರೆ 5ನೇ ಒಂದು 5th ಕೆಟಗರಿ ಏನಿತ್ತು ಅವರಿಗೆ ನೀರನ್ನು ತೊಗೊಳ್ಲಿಕ್ಕೆ ಇರಲಿಲ್ಲ ಅನ್ನುವಂಥದ್ದನ್ನು ಕವಿ ಬಹಳ ನೋವಿನಿಂದ ಹೇಳುವಂಥದ್ದನ್ನು ನೋಡ್ತೀವಿ. 4th ಕ್ವಶನ್ಗೆ ಆನ್ಸರ್ ಬಂದು ಬಿ. ನೆಕ್ಸ್ಟ್ 5th ಕ್ವಶನ್ ನೋಡ. 5th ಕ್ವಶನ್ ಬಂದು ದ ಪಂಚಮ ಎಟ್ ವೇಟ್ ಅಟ್ ದ ವೆಲ್ ಅಂಟಿಲ್ ಡ್ಯಾಶ್ ಅರೈವ್ ಟು ಡ್ರಾ ವಾಟರ್ ಇನ್ ದ ಪೊಯಮ್ ವಾಟರ್ ಅಂತ. ಪಂಚಮ ವರ್ಗದವರು ಬಾವಿ ಹತ್ರ ಕಾಯಬೇಕಾಗಿತ್ತು. ವೆಲ್ ಅಟ್ ದಿ ವೆಲ್ ಅಂಟಿಲ್ ಯಾರು ಬರೋವರೆಗೂ ಅಂತಂದರೆ ಯಶೂದ್ರ ಅಂತ. ಯಶೂದ್ರ ಬರೋವರೆಗೂ ಕಾಯಬೇಕಾಗಿತ್ತು ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 6 ಹೂ ಶೋಸ್ ದ ರೈಚಿಯಸ್ ರೇಜ್. ಈ ಪದ ಭಾಳ ಮುಖ್ಯ. ರೈಚಿಯಸ್ ರೇಜ್ ಅಂತಂದರೆ ಏನು ಅವರ ಹಕ್ಕುದಾರಿಕೆಯ ಒಂದು ಆಕ್ರೋಶ ಅಂತ. ಅವರ ಒಂದು ನಿಜವಾದಂಥ ಆಕ್ರೋಶ ಏನಿತ್ತು ಅಗೇನೆಸ್ಟ್ ಕಮ್ಮಲ್ ಆ್ಯಂಡ್ ಲ್ಯಾಡ್ಸ್ ವಿರುದ್ಧ ಇನ್ ದ ಪೊಯಮ್ ವಾಟರ್ ಯಾರು ಮಾಡ್ತಾ ಇದ್ದಾರೆ, ಹೂ ಅಂತಂದರೆ ಯಾರು ಅಂತ. ಕರ್ಮಚೇಡು ಸುವಾರ್ತಮ ಅಂತ. ಕರ್ಮಚೇಡು ಸುವಾರ್ತಮ ಇದನ್ನು ನೀವೆಲ್ಲರೂ ಕೇಳಿರ್ತೀರಿ, ಅದನ್ನು ನೆನ್ಪಿಟ್ಕೊಂಡು. ನೆಕ್ಸ್ಟ್ ಕ್ವಶನ್ ನಂಬರ್ 7 ಬಂದು ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಡಸ್ ನಾಟ್ ಟೇಕ್ ಪ್ಲೇಸ್. ನಡೆದಿಲ್ಲ ಡ್ಯೂ ಟು ದ ಸ್ಕೇರ್ಸಿಟಿ ಆಫ್ ವಾಟರ್ ಇನ್ ದ ಪೊಯಮ್ ವಾಟರ್ ಅಂತ. ಈ ಪದ್ಯದಲ್ಲಿ ಯಾವ ಒಂದು ಸ್ಟೇಟ್ಮೆಂಟ್ ಮೆನ್ಷನ್ ಆಗಿಲ್ಲ ಯಾವುದರಲ್ಲಿ ಪದ್ಯದಲ್ಲಿ ಅನ್ನುವಂತಹದ್ದು ನೋಡಿ. ಕ್ವಶನ್ ನಂಬರ್ ಡಿ ಇಸ್ ದ ಆನ್ಸರ್ ಆ್ಯಂಡ್ ದ ಸುನಾಮಿ ವೇವ್ಸ್ ಸ್ವ್ಯಾಲೋಡ್ ದ ವಿಲೇಜಸ್ ಅನ್ನುವಂಥದ್ದು ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 8 ಬಂದು ಅಕಾರ್ಡಿಂಗ್ ಟು ದ ಪೊಯಮ್ ವಾಟರ್ ಡ್ಯಾಶ್ ಈ ವಿಟ್ನೆಸ್ ಸೆಂಚುರೀಸ್ ಆಫ್ ಸೋಷಿಯಲ್ ಇಂಜಸ್ಟಿಸ್. ಈ ಜಗತ್ತಿನಲ್ಲಿ ಇರುವಂತಹ ಸಾಮಾಜಿಕ ಅಸಮಾನತೆಗೆ ಸಾಕ್ಷಿಯಾಗಿರುವಂಥದ್ದು ಶತಮಾನಗಳಿಂದ. ಸೆಂಚುರೀಸ್ ಅಂದರೆ ಶತಮಾನಗಳಿಂದ ಸಾಕ್ಷಿಯಾಗಿರುವಂಥದ್ದು ವಾಟರನ್ನೇ. ಟೈಟ್ಲ್ ಆಫ್ ದಿ ಪೊಯಮ್ನೇ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 9 ಬಂದು ದ ಮಹಡ್ ಸ್ಟ್ರಗಲ್. ಇದು ಅಂಬೇಡ್ಕರ್ ಮಾಡುವಂತಹ ಒಂದು ಸ್ಟ್ರಗಲ್, ಹೋರಾಟ ಆಗಿದೆ. ಸ್ಟ್ರಗಲ್ ಅಂದರೆ ಹೋರಾಟ. ಮೆನ್ಷನ್ಡ್ ಇನ್ ದ ಪೊಯಮ್ ವಾಟರ್ ಟುಕ್ ಪ್ಲೇಸ್ ಅಟ್ ಎಲ್ಲಿ ನಡೆಯುತ್ತೆ, ಚಾದರ್ ಟ್ಯಾಂಕ್. ಎಲ್ಲಿ ನಡೆಯುತ್ತಪ್ಪ ಅಂದರೆ ಮಹಾರಾಷ್ಟ್ರದಲ್ಲಿರುವಂಥ ಚಾದರ್ ಟ್ಯಾಂಕ್ ಅಂತ. ಹೀಗೆ ಕ್ವಶನ್ ನಂಬರ್ 9ಗೆ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 10. ಕ್ವಶನ್ ನಂಬರ್ 10 ಬಂದು ಕಂಪ್ಲೀಟ್ ದ ಅನಾಲಜಿ ವಿತ್ ರೆಫರೆನ್ಸ್ ಟು ದಿ ಪೊಯಮ್ ವಾಟರ್ ಅಂತ. ಯಾವ ಒಂದು ಹೊಂದಾಣಿಕೆ ಜೋಡಿ ಪದ ಕರೆಕ್ಟ್. ವಿಲೇಜ್ ಆ್ಯಂಡ್ ವಾಡಾ ಕರೆಕ್ಟ್ ಇದೆ. ಸಮರಿ ವುಮೆನ್ ಆ್ಯಂಡ್ ದ ಜೀಸಸ್ ಜೀವ್ ಈಸ್ ದ ಕರೆಕ್ಟ್ ಆನ್ಸರ್. ಜೀಸಸ್ ದ ಜೀವ್ ಅಂತಂದರೆ ಯೂದ ಅಂತ, ಯೂದ ಕುಲದಲ್ಲಿ ಹುಟ್ಟಿರುವಂಥದ್ದು ಜೀಸಸ್. ನೆಕ್ಸ್ಟ್ ಕ್ವಶನ್ ನಂಬರ್ 11 ವಾಟರ್ ನೋಸ್ ದ ರೈಚಿಯಸ್ ರೇಜ್ ಆಫ್ ಕರ್ಮಚೇಡು ಸುವರ್ತಮ ಅಂತ. ರೈಚಿಯಸ್ ರೇಜ್ ಅಂತಂದರೆ ಅವರ ಒಂದು ನಿಜವಾದಂಥ ಒಂದು ಆಕ್ರೋಶ. ರೇಜ್ ಅಂದರೆ ಆಕ್ರೋಶ. ಕರ್ಮಚೇಡು ಸುವರ್ತಮ ಮಾಡಿರೋಂಥದ್ದಕ್ಕೆ ಸಾಕ್ಷಿಯಾಗಿದೆ ಅಂತ. ಕ್ವಶನ್ ನಂಬರ್ 12 ನೋಡೋಣ. ದ ಮಹಡ್ ಸ್ಟ್ರಗಲ್ ಮೆನ್ಷನ್ಡ್ ಬೈ ಚೆಲ್ಲಪಲ್ಲಿ ಸ್ವರೂಪರಾಣಿ ಟುಕ್ ಪ್ಲೇಸ್ ಅಟ್. ಚೆಲ್ಲಪಲ್ಲಿ ಸ್ವರೂಪರಾಣಿಯವರು ಮೆನ್ಷನ್ ಮಾಡಿರುವಂತಹ ಒಂದು ಮಹಡ್ ಸ್ಟ್ರಗಲ್ ಏನಿದೆಯೋ ಅದು ಎಲ್ಲಿ ನಡೆಯುತ್ತೆ. ಟುಕ್ ಪ್ಲೇಸ್ ಅಂದರೆ ಎಲ್ಲಿ ನಡೆಯುತ್ತೆ, ಚಾದರ್ ಟ್ಯಾಂಕ್ ಅಂತ. ದಟ್ಸ್ ಲೆಡ್ ಬೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಕ್ವಶನ್ ನಂಬರ್ 13 ವಾಟರ್ ನೋಸ್ ಜನರೇಷನ್ಸ್ ವುಡ್ ಸ್ಟ್ರೈವ್ ಬಿಟ್ವೀನ್ ದ ವಿಲೇಜ್ ಆ್ಯಂಡ್ ವಾಡಾ. ವಿಲೇಜ್ ಅವರೇ ಕೊಟ್ಟಿದ್ದಾರೆ ಡ್ಯಾಶ್ ವಾಡಾ. ದಟ್ ಮೀನ್ಸ್ ಕ್ವಶನ್ ನಂಬರ್ 13ಗೆ ವಾಡಾ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್
14 ಅಕಾರ್ಡಿಂಗ್ ಟು ಚಿಲ್ಲಪಲ್ಲಿ ಸ್ವರೂಪರಾಣಿ ಡ್ಯಾಶ್ ನುಸ್ ದ ಗ್ರೌಂಡ್ಸ್ ಇನ್ಕ್ಲೀನ್. ಈ ಭೂಮಿಯಲ್ಲಿ ಇರುವಂಥ ಅಪರಿಶುದ್ಧತೆಗೆ ಇನ್ಕ್ಲೀನ್ ಅಂತಂದರೆ ದಟ್ ಮೀನ್ಸ್ ಅಪರಿಶುದ್ಧತೆ ಅಂತ. 14 ಆನ್ಸರ್ ಯಾವುದಪ್ಪ ಅಂತಂದರೆ ಅಗೇನ್ ವಾಟರ್ ಇಟ್ ಸೆಲ್ಫ್ ಅಂತ. ವಾಟರ್ ನೀರೇನೇ ಸಾಕ್ಷಿಯಾಗಿದೆ. ನೀರು ಅನ್ನುವಂತಹದ್ದು ಯಾವುದಕ್ಕೆಲ್ಲ ಸಾಕ್ಷಿಯಾಗಿದೆ ಅನ್ನೋಂಥದ್ದನ್ನು ಅದ್ಭುತವಾಗಿ ಚಲ್ಲಪಲ್ಲಿ ಸ್ವರೂಪರಾಣಿಯವರು ಈ ಪದ್ಯದಲ್ಲಿ ಹೇಳಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಟೋಟಲಿ 14 ಕ್ವಶನ್ಸ್ ಇದೆ. 14 ಕ್ವಶನ್ಸ್ಗೂ ಆನ್ಸರ್ ಕೊಟ್ಟಾಗಿದೆ. ಖಂಡಿತವಾಗ್ಲೂ ಒಂದು ಕ್ವಶನ್ನು ಮೋಸ್ಟ್ ಆಫ್ ಆಲ್ ಈ ಒಂದು 14 ಕ್ವಶನ್ಸಲ್ಲಿ ಒಂದು ಕ್ವಶನ್ ನೀವು ಆನಿಲ್ ಎಕ್ಸಾಮಿನೇಷನಲ್ಲಿ ನೋಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಇದು ಕ್ವಶನ್ ಬ್ಯಾಂಕಲ್ಲಿರುವಂತಹದ್ದಾಗಿರುವಂಥದ್ರಿಂದ ನೀವು ಕ್ವಶನ್ ಬ್ಯಾಂಕ್ ಇಟ್ಕೊಂಡೇ ಅಬ್ಸರ್ವ್ ಮಾಡಿದಂಥ ಸಂದರ್ಭದಲ್ಲಿ ನೀವು ಎಲ್ಲ ಒಂದು ಕ್ಲಾರಿಟಿ ಸಿಗುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯತೆ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು. ಇನ್ನು ಉಳಿದಂತಹ ಒಂದು VTಸನ್ನು ನಾನು ಉಳಿದಂಥ ಕ್ವಶನ್ಸ್ ಬಗ್ಗೆ ನಾನು ನೆಕ್ಸ್ಟ್ VTಸಲ್ಲಿ ಮಾಡುವಂಥದ್ದಾಗಿರುತ್ತೆ. ಥ್ಯಾಂಕ್ ಯು.